ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಕೋಲಾರ ಕಗ್ಗಂಟಿಗೆ ಕೊನೆಗೂ ಉತ್ತರ ಕಂಡುಕೊಂಡ ಕಾಂಗ್ರೆಸ್. ಮುನಿಯಪ್ಪ, ರಮೇಶ್ ಬಣಗಳು ಎರಡನ್ನೂ ಬದಿಗಿಟ್ಟು ಮೂರನೆಯವರಿಗೆ ಟಿಕೆಟ್. ಕೈ ಅಭ್ಯರ್ಥಿಯಾಗಿ ಕೆವಿ ಗೌತಮ್ ಕಣಕ್ಕೆ. ಎರಡೂ ಬಣಗಳ ಬಡಿದಾಟದಲ್ಲಿ ಸುಸ್ತಾಗಿದ್ದ ಹೈಕಮಾಂಡ್ ಪರ್ಯಾಯ ಮಾರ್ಗ ಹುಡುಕಿಕೊಂಡ ಕಾಂಗ್ರೆಸ್ನ ದೆಹಲಿ ನಾಯಕರು. ಎಡಗೈ ಸಮುದಾಯದ ಮಾಜಿ ಮೇಯರ್ ಪುತ್ರ ಕೆವಿ ಗೌತಮ್ಗೆ ಟಿಕೆಟ್ ಘೋಷಣೆ. ಚುನಾವಣೆ ಬಂತು ಅಂದ್ರೆ ಸಾಕು, ಕುಮಾರಸ್ವಾಮಿ ಆಸ್ಪತ್ರೆ ಸೇರ್ತಾರೆ. ಚುನಾವಣೆ ಬಂದ್ರೆ ಹಾರ್ಟ್ ಸಮಸ್ಯೆ ಹೇಗೆ ಬರುತ್ತೆ? ಎಚ್ಡಿಕೆ ಹಾರ್ಟ್ ಆಪರೇಷನ್ ಬಗ್ಗೆ ಕೈ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಅನುಮಾನ. ಇವರನ್ನ ಲೀಡರ್ ಮಾಡೋಕ್ ಹೋಗಿ ಕುಮಾರಣ್ಣ ಆರೋಗ್ಯ ಈ ಸ್ಥಿತಿಗೆ ಬಂದಿತ್ತು. ಆಪರೇಷನ್ ಬಗ್ಗೆ ಮಾತನಾಡೋಕೆ ನಾಚಿಕೆಯಾಗಬೇಕು. ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ವಿರುದ್ಧ ಸಿಎಸ್ ಪುಟ್ಟರಾಜು ಕಿಡಿ. ಮಂಡ್ಯದಿಂದ ಎಚ್ಡಿ ಕುಮಾರಸ್ವಾಮಿ ಸ್ಪರ್ಧೆ. ಇವತ್ತು ಆಪ್ತರ ಜೊತೆ ಸಭೆ ನಡೆಸಲಿರುವ ಸಂಸದೆ. ಮೌನ ಮುರಿದು ನಿರ್ಧಾರ ಪ್ರಕಟಿಸಲಿರುವ ಸುಮಲತಾ ಅಂಬರೀಶ್. ಅಂದು ಮಳವಳ್ಳಿ ಹುಚ್ಚೇಗೌಡ್ರ ಸೊಸೆ ಅಂತ ಹೇಳಿದ್ರು. ಈಗ ಮಳವಳ್ಳಿ ಸ್ವಾಭಿಮಾನ ಕಳೆಯಬಾರದು, ಕಾಂಗ್ರೆಸ್ಗೆ ಬೆಂಬಲ ಕೊಡಿ, ಎಲ್ಲ ತಟಸ್ಥವಾಗಿರಿ. ಸಂಸದೆ ಸುಮಲತಾ ಅಂಬರೀಶ್ ಬಗ್ಗೆ ಶಾಸಕ ನರೇಂದ್ರ ಸ್ವಾಮಿ ಹೇಳಿಕೆ. ಮಂಡ್ಯದಲ್ಲಿ ಅಪ್ಪನನ್ನ ಗೆಲ್ಲಿಸೋಕೆ ಪಣ ತೊಟ್ಟ ಪುತ್ರ. 2019ರಲ್ಲಿ ತಮ್ಮ ಸೋಲಿನ ಸೇಡನ್ನು ತೀರಿಸಿಕೊಳ್ಳೋಕೆ ನಿಖಿಲ್ ಎಂಟ್ರಿ. ಇವತ್ತು ನಾಗಮಂಗಲ ಕೆಆರ್ಪೇಟೆಯಲ್ಲಿ ಅಬ್ಬರದ ಪ್ರಚಾರ. ಬಿರು ಬಿಸಿಲ ನಡುವೆ ರಂಗೇರಿದ ಬಳ್ಳಾರಿ ರಣಕಣ. ಗಡಿನಾಡಿನ ಹಿಡಿತಕ್ಕಾಗಿ ರಾಮುಲು ಬೆನ್ನಿಗೆ ನಿಂತ ಜನಾರ್ದನ ರೆಡ್ಡಿ. ರೆಡ್ಡಿ ಎಂಟ್ರಿ ಆಗ್ತಾ ಇದ್ದ ಹಾಗೆ ತುಕಾರಾಂ ಪರ ಸಂತೋಷ್ ಲಾಡ್, ನಾಗೇಂದ್ರ ಅಖಾಡಕ್ಕೆ. ಉತ್ತರ ಕನ್ನಡ ಟಿಕೆಟ್ಗಾಗಿ ಕಾಗೇರಿಗೆ ಕೊಟ್ಟಿದ್ದಕ್ಕೆ ಅನಂತಕುಮಾರ್ ಹೆಗಡೆ ಕೆಂಡ. ಇಬ್ಬರು ಮುನಿಸು ತಣಿಸುವುಕಾಗದೆ ಬೇಸತ್ತ ಹರತಾಳು ಹಾಲಪ್ಪ. ಚುನಾವಣಾ ಉಸ್ತುವಾರಿಯಿಂದ ನನ್ನನ್ನ ಕೈಬಿಡಿ ಅಂತ ರಾಜ್ಯ ಬಿಜೆಪಿ ನಾಯಕರಿಗೆ ಮನವಿ. ಲೋಕಸಭೆ ಎಲೆಕ್ಷನ್ ಬಳಿಕ ಸರ್ಕಾರದ ಪತನ ಪಕ್ಕ. ಕಾಂಗ್ರೆಸ್ ಸರ್ಕಾರ ಇರಲ್ಲ ಅಂತಿದ್ದಾರೆ ಮೈತ್ರಿ ನಾಯಕರು. ಮಾಜಿ ಸಿಎಂ ಬಿಎಸ್ವೈ ಎಚ್ಡಿಕೆ ಹೇಳಿಕೆ ಹಿಂದಿರುವ ಮರ್ಮ ಏನು? ಸಿದ್ದರಾಮಯ್ಯ ಗರ್ವ ಭಂಗಕ್ಕೆ ಸನ್ನದ್ಧರಾಗಿದ್ದಾರಾ ದೇವೇಗೌಡ? ಜೆಡಿಎಸ್ ಪಕ್ಷ ಎಲ್ಲಿದೆ ಅಂತ ಪ್ರಶ್ನಿಸ್ತಾ ಇರೋ ಸಿಎಂ ವಿರುದ್ಧ ಸೇಡು ತೀರಿಸಿಕೊಳ್ಳೋಕೆ ಮಾಜಿ ಪ್ರಧಾನಿ ತಯಾರಿ. ಹಳೆ ಮೈಸೂರು ಭಾಗದಲ್ಲೇ ಮಟ್ಟ ಹಾಕೋಕೆ ರಣತಂತ್ರ. ತುಮಕೂರಲ್ಲಿ ಸೋಮಣ್ಣ ಗೆಲುವಿಗೆ ಮಾಜಿ ಪ್ರಧಾನಿ ರಣತಂತ್ರ. ಖುದ್ದು ಪ್ರಚಾರದ ಅಖಾಡಕ್ಕೆ ಧುಮುಕಲಿದ್ದಾರೆ ದೇವೇಗೌಡ. ಶಿಷ್ಯ ಸೋಮಣ್ಣರನ್ನ ಗೆಲ್ಲಿಸೋ ಮೂಲಕ ಸೇಡು ತೀರಿಸಿಕೊಳ್ಳೋಕೆ ಪ್ಲಾನ್. ಸಂಯುಕ್ತ, ಮೃಣಾಲ್, ಪ್ರಿಯಾಂಕಾ, ಸಾಗರ್ ಮೊದಲ ಬಾರಿ ಅದೃಷ್ಟ ಪರೀಕ್ಷೆ ಎದುರಿಸಲಿರುವ ಸಚಿವರ ಮಕ್ಕಳು. ಪದೇ ಪದೇ ಕಣ್ಮುಂದೆ ಸುಳಿತಾ ಇದೆ ನಿಖಿಲ್ ಕುಮಾರಸ್ವಾಮಿ ಪ್ರಕರಣ. ಮುಖಭಂಗ ಎದುರಿಸದಂತೆ ಗೆಲ್ಲಲೇಬೇಕು ಅಂತ ನಾನಾ ರಣತಂತ್ರ. ಮಹಾಭಾರತ ಕದನಕ್ಕೆ ಹೊಸ ಗೈಡ್ಲೈನ್ಸ್. ಅಭ್ಯರ್ಥಿಗಳ ಖರ್ಚಿಗೆ 95 ಲಕ್ಷ ರೂಪಾಯಿ ಮಿತಿ ನಿಗದಿ. ಚುನಾವಣಾ ಆಯೋಗದಿಂದ ನಿಯಮಾವಳಿ ಬಿಡುಗಡೆ. ಸಚಿವ ಶಿವರಾಜ್ ತಂಗಡಗಿ ಮನೆಗೆ ಹೋಗ್ತಾರೆ ಅಂತ ಗಾಲಿ ರೆಡ್ಡಿ ವ್ಯಂಗ್ಯ. ತಂಗಡಗಿಗೆ ಸೋತ್ರೆ ಮಂತ್ರಿ ಸ್ಥಾನ ಹೋಗುವ ಭಯ. ಮೋದಿಯವರಿಗೆ ತಂಗಡಗಿ ಕ್ಷಮೆ ಕೇಳಬೇಕು ಅಂತ ಕೊಪ್ಪಳದಲ್ಲಿ ರೆಡ್ಡಿ ಆಗ್ರಹ. ಜನ ದುಡ್ಡಿಗಾಗಿ ವೋಟ್ ಹಾಕಲ್ಲ ಅಂತ ಗೊತ್ತಾಯ್ತು. ಎಂಎಲ್ಎ ಅಂದ್ರೆ ನಿಮ್ಮ ಮನೆಯ ಕೆಲಸಗಾರ ಇದ್ದಂತೆ. ನಿಮ್ಮ ಸೇವಕನಾಗಿ ಕೆಲಸ ಮಾಡ್ತೀನಿ. ಸುರಪುರ ವಿಧಾನಸಭೆ ಉಪಚುನಾವಣೆಯಲ್ಲಿ ರಾಜು ಗೌಡ ಭರ್ಜರಿ ಪ್ರಚಾರ.
ಚಿತ್ರದುರ್ಗಕ್ಕೆ ಗೋವಿಂದ ಕಾರಜೋಳ ಭೇಟಿ ವೇಳೆ ಗಲಾಟೆ. ಕೆಎಸ್ ರಘುಚಂದನ್ ಬೆಂಬಲಿಗರಲ್ಲಿ 13 ಜನರ ವಿರುದ್ಧ ಎಫ್ಐಆರ್. ಹೆದ್ದಾರಿ ತಡೆದು ಜನರಿಗೆ ತೊಂದರೆ ಕೊಟ್ಟಿದ್ದಕ್ಕೆ ಕೇಸ್ ದಾಖಲು. ಅಡ್ವಾಣಿ ಸೇರಿ 5ವರಿಗೆ ಭಾರತ ರತ್ನ ಪ್ರದಾನ, 4ವರಿಗೆ ಮರಣೋತ್ತರ ಗೌರವ. ರಾಷ್ಟ್ರಪತಿ ಭವನದಲ್ಲಿ ದ್ರೌಪದಿ ಮುರ್ಮುರಿಂದ ಗೌರವ. ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಕೇಸ್. ಪ್ರಾಥಮಿಕ ವಿಚಾರಣೆಯಲ್ಲಿ ಮುಸಾವೇರ್ ಅಬ್ದುಲ್ ಮತೀನ್ ಹೆಸರು ಪ್ರಸ್ತಾಪ. ಮುಜಮಿಲ್ ಶರೀಫ್ ವಿಚಾರಣೆ ಮುಂದುವರೆಸಿದ ಎನ್ಐಎ. ಆನೇಕಲ್ನ ಪ್ರತಿಷ್ಠಿತ ಖಾಸಗಿ ಶಾಲೆಗೆ ಬಾಂಬ್ ಬೆದರಿಕೆ. ಹುಲಿಮಂಗಲ ಬಳಿ ಟ್ರಿಮೇಸ್ ವರ್ಲ್ಡ್ ಸ್ಕೂಲ್ಗೆ ಇಮೇಲ್. ಸ್ಥಳಕ್ಕೆ ಪೊಲೀಸರು, ಬಾಂಬ್ ನಿಷ್ಕ್ರಿಯ ದಳ ಭೇಟಿ ಪರಿಶೀಲನೆ. ಯಾವುದೇ ಸ್ಫೋಟಕ ವಸ್ತುಗಳು ಆಗಿಲ್ಲ ಪತ್ತೆ. ಹಿಮಾಚಲ ಪ್ರದೇಶದಲ್ಲಿ ಭಾರೀ ಹಿಮಪಾತ. ಕುಲು ಪ್ರದೇಶದ ಅಟಲ್ ಟನಲ್ ಬಳಿ ಹಿಮಪಾತ. ಪ್ರವಾಸಿಗರ ಆಕರ್ಷಣೆಯ ಸ್ಥಳವಾದ ಅಟಲ್ ಟನಲ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.